ಇನ್ನು ಬಿಟ್ಟಿಲ್ಲವೇ ಅಣ್ಣ ಈ ನಿನ್ನ ಹುಚ್ಚುತನದ ಭ್ರಾಂತಿ. ವಿಷದ ಕಜ್ಜಾಯವನ್ನು ತೇನ್ನಿಸಿ ನಮ್ಮ ಇವರನ್ನು ಕೊಲ್ಲಲೆತ್ತಿಸಿದ ಆ ವಿಷ ಜಗರನೆ ನಮಗೆ ಶಾಂತಿ. ಘೋರ ಕಷ್ಟಪರವಿಲ್ಲದ ಜೀವಿತದಲ್ಲಿ ನಮ್ಮ ಸಿರಿಯನ್ನೆಲ್ಲ ಅಪಹರಿಸಿ ಪಾಂಚಾಲಿಯ ಮೂಡಿದನಲ್ಲ ಆ ರಣಯೇಡಿ ದುಶ್ಯಾಸನ ಆಗಲು ಶಾಂತಿ. ನೆರೆದ ಸಭಾ ಮಧ್ಯದಲ್ಲಿ ಸಹೋದರರ ಪತ್ನಿ ಎನ್ನದೆ ಪಾಂಚಾಲಿ ಪಾಂಚಾಲಿ ಬಾನಂದ ಕೊನೆಯನ್ನು ಆ ಹುಟ್ಟು ಕುರುಳನ ಮಗ ಆಗಲು ಶಾಂತಿ. ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಆಗಲೂ ಶಾಂತಿ, ಈಗಲೂ ಶಾಂತಿ. ಅದನ್ನೆಲ್ಲ ಸ್ಮರಿಸಿ ನಮಗೆ ಫಲವಿಲ್ಲ ಆಗ್ರದ ಫಲವಿಲ್ಲ. ನಮ್ಮ ಪಂಥವನ್ನು ಈಡೇರಿಸಿಕೊಳ್ಳದ ಹೊರತು ನಮಗೆ ಶಾಂತಿ ಎಲ್ಲಿದೆ? ನಮಗೆ ಶಾಂತಿ ಎಲ್ಲಿದೆ? ಸಹೋದರ ಭೀಮ, ದುಡುಕಬೇಡ, ಶಾಂತನಾಗು, ಶಾಂತನಾಗು ಸಹೋದರ. ನಿನ್ನ ಹೃದಯಾಂತಾರಣದಲ್ಲಿ ಹಾಕುತ್ತಿರುವ ಭೀಕರ ಹೋರಾಟವನ್ನು ನಾನು ಚೆನ್ನಾಗಿಯೇ ಬಲ್ಲೆ ಸಹೋದರ. ಸಹೋದರ, ಮುಂದೆ ನಡೆಯುವ ಮಹಾಯುದ್ಧಕ್ಕೆ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸಿರುವನೆಂದು ಈಗ ತಾನೇ ದೂತನು ಸಮಾಚಾರವನ್ನು ತಂದಿರುವೆನು. ಇನ್ನೇನು ಅರ್ಜುನನ ಜೊತೆಗೂಡಿ ಪರಮಾತ್ಮನು ಬರುವ ವೇಳೆಯಾಯಿತು. ಅವರೀರುವರು ಬಂದ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಶಾಂತನಾಗು ಸಹೋದರ,